10ನೇ ತರಗತಿಯ ಪಾರ್ಟ್ 2 ಸಿಲೆಬಸ್ನ 1ನೇ ಪದ್ಯ ಜಾಜ್ ಪೋಯಮ್ 2 SSLC ಆರ್ 10th ಸ್ಟ್ಯಾಂಡರ್ಡ್ ಪಾರ್ಟ್ 2 ಸಿಲೆಬಸ್ 2024. ನೇಮ್ ಆಫ್ ದ ಪೋಯಮ್ ಜಾಜ್ ಪೋಯಮ್ 2. ಈ ಒಂದು ಜಾಜ್ ಪೋಯಮ್ 2 ಅಂತಕ್ಕಂತಹ ಪದ್ಯದ ಮೇಲೆ 4 ಅಂಕಗಳಿಗೆ ಇಲ್ಲ ಅಂತಂದರೆ ಕನಿಷ್ಠ 3 ಅಂಕಗಳಿಗೆ ಒಂದು ಸಮರಿ ಬರೀರಿ ಅಂತಂದು ಹೇಳ್ಬಿಟ್ಟು ಪ್ರಶ್ನೆ ಬಹುಶಃ ಬಂದೇ ಬರ್ತದೆ. ಈ ಪದ್ಯದ ಹೆಸರು ಜಾಜ್ ಪೋಯಮ್ 2. ಪದ್ಯವನ್ನು ಬರೆದಿರತಕ್ಕಂತಹ ಕವಿಯ ಹೆಸರು ಕಾರ್ಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಅಂತ ಇದೆ. ಈ ಪದ್ಯವನ್ನು ವೆರಿ ಶಾರ್ಟ್ ಸಮರಿ, ಅವ್ರು ಏನು ಪ್ರಶ್ನೆ ಕೇಳಿದರೂ ಕೂಡ ಇದಿಷ್ಟು ಆನ್ಸರ್ ಬರೆದರೆ ಡೆಫಿನೆಟ್ಲಿ ವಿಲ್ ಗೆಟ್ ಔಟ್. ಕೇಳ್ತಕ್ಕಂಥ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಇರ್ತದೋ ಅದಿಷ್ಟು ಮಾರ್ಕ್ಸ್ಗಳು ನೀವು ಅಷ್ಟು ಮಾರ್ಕ್ಸ್ಗಳನ್ನ ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಈ ಪದ್ಯವನ್ನು ಶಾರ್ಟ್ ಸಮರಿಯನ್ನು ನಾವು ರೆಡಿ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಇದು ನಿಮಗೆ ಇಂಗ್ಲೀಷಲ್ಲಿ ಅಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಕನ್ನಡದಲ್ಲಿ ಕೂಡ ಇದರ ಸಾರಾಂಶವನ್ನು ಚರ್ಚಿಸ್ತಾ ಇದ್ದೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 4 ಮಾರ್ಕ್ಸ್. ಮಿಸ್ ಆದರೆ 3 ಮಾರ್ಕ್ಸ್ಗಂತೂ ಕಂಪಲ್ಸರಿ ಬರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ಇದು ನಿಮ್ಮದೇ ಯೂಟ್ಯೂಬ್ ಚಾನೆಲ್ ಆಗಿರೋದರಿಂದ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ನಮ್ಮ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡದೆ ಈ ಒಂದು ವೆರಿ ಶಾರ್ಟ್ ಸಮರಿಯನ್ನು ಓದೋಣ. ಇನ್ ದಿಸ್ ಪೋಯಮ್ ದ ಓಲ್ಡ್ ಜಾಜ್ ಪ್ಲೇಯರ್ ಯಾರು ಅಂತಂದರೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಸಿಂಗರ್ ಆಫ್ ರಿಲಿಜಿಯಸ್ ಸಾಂಗ್. ಯಾರು ಜಾಜ್ ಪ್ಲೇಯರ್ ಅದನ್ನಲ್ಲ ಅವ್ರು ಯಾರು ಅಂತಂದರೆ ಇಲ್ಲಿ ಈ ರಿಲಿಜಿಯಸ್ ಸಾಂಗ್ಗಳನ್ನ ಹಾಡ್ತಕ್ಕಂಥ ಒಬ್ಬ ಸಿಂಗರ್ ಆಗಿರ್ತಾರೆ. In this poem, the old jazz player is preaching the black gospel of jazz with screaming notes and chords. He is transforming himself into a bird and flies very high. He draws the attention of all. When we read the first stanza, we get the description of the jazz player. ಅಪಿಯರೆನ್ಸ್ ಆಫ್ ದ ಜಾಜ್ ಪ್ಲೇಯರ್ ಹೇಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿಂದ ನಮ್ಮ ಆನ್ಸರನ್ನು ಬರೀಬೇಕಾಗ್ತದೆ. ಹೀಸ್ ಫೇಸ್ ಈಸ್ ರಿಂಕಲ್ಡ್. ಅವನ ಫೇಸ್ ಹೇಗಿತ್ತು ಅಂತಂದರೆ ರಿಂಕಲ್ಗಳಿಂದ ಕೂಡಿರುತ್ತದೆ. ಹೀ ಅಪಿಯರ್ಸ್ ಟು ಬಿ ಅ ಪ್ಯಾಥಟಿಕ್ ಫಿಗರ್. ಭಾಳಷ್ಟು ಕರುಣಾಜನಕವಾಗಿರತಕ್ಕಂಥ ರೀತಿಯಲ್ಲಿ ಅವನು ಕಾಣಿಸಿಕೊಳ್ತಾನೆ. ಹಿ ಹ್ಯಾಸ್ ಅ ಕ್ಲೋಸ್ಡ್ ಐಸ್. ಕಣ್ಣುಗಳನ್ನು ಮುಚ್ಚಿರ್ತಾನೆ. ಹಿ ಹ್ಯಾಸ್ ಅ ಬ್ಲೂ ಓಲ್ಡ್ ಶರ್ಟ್. ಬಟ್ ಅವನು ಹಾಕ್ಕೊಂಡಿರ್ತಕ್ಕಂಥ ಶರ್ಟ್ ಬ್ಲೂ ಕಲರ್ ಇರ್ತಕ್ಕಂತಹ ಶರ್ಟ್ ಇರ್ತದೆ. ಆದರೆ ಅವನ ಶರ್ಟು ದಟ್ ಹೀಸ್ ಅ ಬ್ಲೂ ಶರ್ಟ್ ಚೇಂಜ್ಡ್ ಇನ್ ಟು ಅ ಡಾರ್ಕ್ ಶರ್ಟ್. ಅವನ ಬ್ಲೂ ಶರ್ಟು ಡಾರ್ಕ್ ಕಲರಿಗೆ ಚೇಂಜ್ ಆಗಿರ್ತದೆ. ಕಾರಣ ಏನಂತಂದರೆ ಇಲ್ಲಿ ಅದಕ್ಕೆ ರೀಸನ್ ಏನಾಗಿರ್ತದೆ ಅಂತಂದರೆ ಇಲ್ಲಿ ಆ ಸ್ವೆಟ್, ಬೆವರಿನಿಂದ ಅವನು ಹಾಕಿಕೊಂಡಿರ್ತಕ್ಕಂತಹ ಬ್ಲೂ ಶರ್ಟ್ ಡಾರ್ಕ್ ಕಲರ್ಗೆ ಚೇಂಜ್ ಆಗಿರ್ತದೆ. ನೀವು ಬೇಕಿದ್ದರೆ ಅದು ಒಂದು ಪಾಯಿಂಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಹೀಸ್ ಜಾಕೆಟ್, ಅವನು ಹಾಕಿರ್ತಕ್ಕಂತಹ ಜಾಕೆಟ್ ಈಸ್ ಹೋಲ್ಡಿಂಗ್ ಹೀಸ್ ಹ್ಯಾಂಗಿಂಗ್ ಸ್ಟಮಕ್. ಅವನ ಏನು ಅಲ್ಲಾಡ್ತಕ್ಕಂತಹ ನೇತಾಡ್ತಕ್ಕಂತಹ ಹೊಟ್ಟೆಯನ್ನು ಹಿಡಿದುಕೊಳ್ಳುವಂತೆಯೇ ಜಾಕೆಟಲ್ಲಿ ಹಾಕಿಕೊಂಡಿರೋ ಥರ ಕಾಣಿಸ್ತದೆ. ಹೀಸ್ ಶೂಸ್ ಆರ್ ರನ್ ಡೌನ್ ಆ್ಯಂಡ್ ಹೀ ಹ್ಯಾಸ್ ಅ ಪೇಪರ್ಸ್ ಇನ್ ದೆಮ್. ಅವನು ಹಾಕಿಕೊಂಡಿರ್ತಕ್ಕಂಥ ಶೂಸ್ಗಳಿಗೆ ಕೂಡ ಇಲ್ಲಿ ಹರಿದು ಹೋಗಿರ್ತವೆ. ಎಲ್ಲೆಲ್ಲಿ ಹರಿದು ಹೋಗಿರ್ತವೆ ಅಲ್ಲಿ ಪೇಪರ್ಗಳನ್ನ ಹಾಕಿ ಅವುಗಳನ್ನ ಕವರಪ್ ಮಾಡಿರ್ತಾನೆ. ಹಿಸ್ ಫೇಸ್ ಈಸ್ ಅನ್ಸೆವೆನ್. ಅವನು ತನ್ನ ಮುಖದಲ್ಲಿರ್ತಕ್ಕಂತಹ ಸೇವಿಂಗನ್ನು ಮಾಡ್ಕೊಂಡಿರೋದಿಲ್ಲ. ವಿಚ್ ಶೋಸ್ ದ್ಯಾಟ್ ಹಿ ಹ್ಯಾಸ್ ಅ ಅಂಡರ್ಗಾನ್ ಸಫರಿಂಗ್ಸ್. ದಟ್ ಶೋಸ್, ಅದು ಏನನ್ನು ತೋರಿಸ್ತದೆ ಅಂತಂದರೆ ಇಲ್ಲಿ ಅನ್ಸೆವೆನ್ ರಫ್ ಫೇಸ್ ಆಗಿರೋದ್ರಿಂದ ಅದು ಅವನ ಜೀವನದಲ್ಲಿರ್ತಕ್ಕಂತಹ ಸಫರಿಂಗ್ಸ್ ಅಂತಂದರೆ ಕಷ್ಟಗಳನ್ನ ತೋರಿಸ್ತದೆ. ಹೀ ಈಸ್ ಅ ಓಲ್ಡ್. ಸೊ ದ ವರ್ಡ್ old is often repeated. In spite of this, he looks like a commanding artist. ಆದರೂ ಕೂಡ ಅವನೊಬ್ಬ ಆರ್ಟಿಸ್ಟ್ ಅಂತ ಇಲ್ಲಿ ನಾವು ಹೇಳಲೇಬೇಕಾಗ್ತದೆ. ದೇರ್ ಲೈಸ್ ಆ್ಯನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ ಅಕ್ರಾಸ್ ಹೀಸ್ ಚೆಸ್ಟ್. ಅವನ ಹತ್ರ ಒಂದು ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ ಕೂಡ ಇದೆ. ಇಟ್ ಸಪೋರ್ಟೆಡ್ ಬೈ ಅ ವೈರ್ ಕೋಟ್ ಹ್ಯಾಂಗರ್. ವಿತ್ ದಿಸ್ ಇನ್ಸ್ಟ್ರೂಮೆಂಟ್ he proclaims to the world that he is a black man and was sent here to preach the black gospel of jazz. ಸೊ ಹಾಗಾಗಿ ಇಲ್ಲಿ ಆಲ್ಟೋ ಸ್ಯಾಕ್ಸೋಫೋನ್ ಮುಖಾಂತರ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಜನರಿಗೆ
ದಟ್ ಮೀನ್ಸ್ ಪೀಪಲ್ ಆಫ್ ದ ವರ್ಲ್ಡ್ಗೆ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಹೀ ಈಸ್ ಅ ಬ್ಲ್ಯಾಕ್ ಮ್ಯಾನ್ ಅಂತ ಹೇಳ್ತಾ ಇದ್ದಾನೆ. ಮತ್ತಿಲ್ಲಿ ತಾನು ಬಂದಿರತಕ್ಕಂತಹ ವಿಚಾರ ಯಾಕೆ ಬಂದಿರ್ತಾನೆ ಅಂತಂದರೆ ಇಲ್ಲಿ ಆ್ಯಂಡ್ ವಾಸ್ ಸೆಂಟ್ ದೇರ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್. ಈ ರಿಲಿಜಿಯಸ್ ಆಗಿರ್ತಕ್ಕಂತಹ ಒಂದಿಷ್ಟು ವಿಚಾರಗಳನ್ನು ತನ್ನ ಆಲ್ಟೋ ಸ್ಯಾಕ್ಸೋಫೋನ್ ಮುಖಾಂತರ ಇಡೀ ಪ್ರಪಂಚಕ್ಕೆ ಹೇಳಲಿಕ್ಕೆ ಬಂದಿರ್ತಾನೆ ಅಂತಕ್ಕಂಥದ್ದು ಈ ಒಂದು ಪದ್ಯದ ಅತಿ ಶಾರ್ಟ್ ಸಮ್ಮರಿಯನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ನಾವು ಕನ್ನಡದಲ್ಲಿ ಈ ಪದ್ಯದ ಸಾರಾಂಶವನ್ನು ನೋಡೋದಾದರೆ, ಜಾಜ್ ಪೋಯಮ್ ಟು ಕಾರ್ಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಎಂಬುವವರು ಈ ಪದ್ಯವನ್ನು ಬರೆದಿರ್ತಾರೆ. ಜಾಜ್ ಪದ್ಯ 1 ಮತ್ತು 2ರಲ್ಲಿ ಬರುವ ಜಾಜ್ ಸಂಗೀತಗಾರ ತುಂಬ ವೃದ್ಧರು ಅಂದರೆ ವಯಸ್ಸಾದವರು ಹಾಗೂ ಹಳೆಯ ಸಂಪ್ರದಾಯಕ್ಕೆ ಸೇರಿದವರು. ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಒಬ್ಬ ಕವಿ ಎಸ್.ಟಿ. ಕಾಲ್ಡ್ರಿಜ್, ದಟ್ ಮೀನ್ಸ್ ಶಾಮ್ಯುಯಲ್ ಟೈಲರ್ ಕಾಲ್ಡ್ರಿಜ್ ಅಂತಕ್ಕಂಥವ್ರು ದ ರೈಮ್ ಆಫ್ ಎನಿಸೆಂಟ್ ಮರಿನರ್ ಅಂತಕ್ಕಂತಹ ಬರೆದಿರ್ತಕ್ಕಂತಹ ಪದ್ಯದಲ್ಲಿ ಆ ಎನಿಸೆಂಟ್ ಮರಿನರ್ಗೆ ಈ ಜಾಜ್ ಪೋಯಮ್ 2ನಲ್ಲಿ ಬರ್ತಕ್ಕಂತಹ ಈ ಜಾಜ್ ಪ್ಲೇಯರನ್ನು ಕಂಪೇರ್ ಮಾಡಲಾಗಿದೆ. ಅವರಂತೆ ಇವರು ಸಹ ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡಿರ್ತಾರೆ. ಈ ಪ್ರಸ್ತುತ ಜೀವನದ ರೀತಿ ನೀತಿಗಳ ಬಗ್ಗೆ ಕಾಳಜಿ ಇಲ್ಲ. ಇವರು ಕರುಣಾಜನಕ ವ್ಯಕ್ತಿಯಂತೆ ಕಂಡರೂ ಕಲಾವಿದರಾಗಿ ಬಹಳಷ್ಟು ಶಕ್ತಿವಂತರು. ಅದಕ್ಕೆ ಅಲ್ಲಿ ಇಂಗ್ಲೀಷ್ನಲ್ಲಿ ಕಮಾಂಡಿಂಗ್ ಆರ್ಟಿಸ್ಟ್ ಅಂತ ಬಳಕೆ ಮಾಡಲಾಗಿದೆ. ಇವರು ತಮ್ಮ ಸಂಗೀತದಿಂದ ಕೇಳುಗರನ್ನು ಹಿಡಿದಿಡುವ ಶಕ್ತಿಯನ್ನು ಹೊಂದಿದ್ದರು. ಯಾರಂತಂದರೆ ಇಲ್ಲಿ ಜಾಜ್ ಪ್ಲೇಯರ್. ಮಾತನಾಡದಿದ್ದರೂ ತಮ್ಮ ಭಾವನೆಯನ್ನು ಸಂಗೀತದ ಮೂಲಕ ಅಭಿವ್ಯಕ್ತಿಗೊಳಿಸುತ್ತಿದ್ದರು. ಇವರು ತುಂಬ ಎತ್ತರವಾದ ಬೆಟ್ಟದ ತುದಿಯಲ್ಲಿ ನಿಂತಿದ್ದರು. ಇವರ ಮುಖದಲ್ಲಿ ಅನೇಕ ಸುಕ್ಕುಗಳು, ಇಂಗ್ಲೀಷ್ನಲ್ಲಿ ರಿಂಕಲ್ಸ್ ಅಂತ ಕರಿತೀವಿ. ಇವರ ಮುಖಭಾವ ಇವರಿಗೆ ಜೀವನದಲ್ಲಿರುವ ನಿರಾಶೆ ಭಾವನೆಯನ್ನು ಪ್ರತಿಬಿಂಬಿಸುತ್ತಿತ್ತು. ಅವರು ತಮ್ಮ ತಲೆಯನ್ನು ಕೆಳಗೆ ಮಾಡಿಕೊಂಡು ಕಣ್ಣುಗಳನ್ನು ಮುಚ್ಚಿದರು. ಅವರು ಹಾಕಿಕೊಂಡಿರುವ ಬಣ್ಣ ಮಾಸಿದ ಹಳೆಯ ನೀಲಿ ಅಂಗಿ ಅಥವಾ ಶರ್ಟ್ ಬೆವರಿನಿಂದ ಕಂದು ಬಣ್ಣಕ್ಕೆ ತಿರುಗಿತ್ತು. ಶರ್ಟಿನ ಕಾಲರ್ನಿಂದ ದಾರಗಳು ಕಿತ್ತು ಬಂದಿದ್ದವು, ಅಂದರೆ ಚಿಂದಿಯಾಗಿತ್ತು ಅಂತ ಅರ್ಥ. ಅವರು ಧರಿಸಿದ ಟೈ ಸಹ ಹಳೆಯದಾಗಿತ್ತು. ಅವರ ಜೋಲಾಡುವ ಹೊಟ್ಟೆಯನ್ನು ಹಿಡಿದಿಡುವಲ್ಲಿ ಅವರ ಮೇಲಂಗಿ, ದಟ್ ಮೀನ್ಸ್ ಅದರರ್ಥ ಜಾಕೆಟ್ ಸಹ ವಿಫಲವಾಗಿತ್ತು. ಜಸ್ಟ್ ಏನೋ ಹಾಕಿರ್ತಕ್ಕಂಥದ್ದು. ಅವರು ಹಾಕಿದ ಶೂಗಳ ಒಳಗೆ ಕಾಗದದ ಚೂರುಗಳಿದ್ದವು. ಅವರು ತಮ್ಮ ಗಡ್ಡವನ್ನು ಬೋಳಿಸಿರಲಿಲ್ಲ. ಅವರ ಮುಖದಲ್ಲಿರುವ ನೇರಿಗೆಗಳಿಂದ ನೋವು ಎದ್ದು ಕಾಣುತ್ತಿತ್ತು. ಅವರೊಬ್ಬರೇ ತಲೆಯನ್ನು ಇನ್ನೂ ಕೆಳಗೆ ಮಾಡಿ ಕಣ್ಮುಚ್ಚಿ ನಿಂತಿದ್ದರು. ಅವರ ಕಿವಿ ಚುರುಕಾಗಿ ಕೆಲಸ ಮಾಡುತ್ತಿತ್ತು. ಅವರು ತಮ್ಮ ಕುತ್ತಿಗೆಯ ಸುತ್ತ ಹಳೆಯ ಸ್ಯಾಕ್ಸೋಫೋನ್, ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ನ ಜೋತಾಡಿಸಿಕೊಂಡಿದ್ದರು. ಮೇಲು ಧ್ವನಿಯಲ್ಲಿ ಧಾರ್ಮಿಕ ಸಂಗೀತವನ್ನು ಹಾಡಲು ಆರಂಭಿಸಿದರು. ಅವರು ಒಬ್ಬ ಬ್ಲ್ಯಾಕ್ ಮ್ಯಾನ್ ಎಂದು ಇಡೀ ಜಗತ್ತಿಗೆ ಹೇಳಬೇಕಿತ್ತು. ಅವರು ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಗಾಡನ್ನು ಬೋಧಿಸಲು ದೇವರು ಅವರನ್ನು ಭೂಮಿಗೆ ಕಳುಹಿಸಿದ್ದಾನೆ ಎಂದುಕೊಂಡಿದ್ದರು. ಅವರು ತಮ್ಮ ಸ್ಯಾಕ್ಸೋಫೋನಿನಲ್ಲಿ ಬೋಧಿಸಬೇಕಾದದನ್ನು ಪ್ರಾರಂಭಿಸಿದ ಕೂಡಲೇ ಬದಲಾವಣೆ ಉಂಟಾಯಿತು. ಅವರು ಬ್ಲ್ಯಾಕ್ ಮ್ಯಾನ್ ಆಗಿ ಉಳಿಯಲಿಲ್ಲ. ಪರಿವರ್ತನೆ ಆಗುತ್ತಾ ಒಂದು ಪಕ್ಷಿಯಾಗಿ ತನ್ನ ರೆಕ್ಕೆಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಮೇಲೆ ಹಾರಲಾರಂಭಿಸಿದರು. ಆ ಪಕ್ಷಿ ಹಾರಲಾರಂಭಿಸಿತು. ಇಲ್ಲದಿದ್ದರೆ ಅವರು ಪುನಃ ಹಿಂದಿರುಗಿ ಬಂದು ತಮ್ಮನ್ನು ತಾವು ಬ್ಲ್ಯಾಕ್ ಮ್ಯಾನ್ ಆಗಿ ಹುಡುಕುತ್ತಿದ್ದರು. ಇದು ಇಲ್ಲಿವರೆಗೂ ಕನ್ನಡದಲ್ಲಿ ಇದರ ಸಾರಾಂಶವನ್ನು ನೋಡಿದ್ವಿ. ಇನ್ನು ಮುಂದೆ ಬರ್ತಕ್ಕಂತಹ ಎಲ್ಲ ಪಾಠಗಳು, ಪದ್ಯಗಳು, ಇನ್ನು ಬರ್ತಕ್ಕಂತಹ FA3, FA4 ಈ ಒಂದು ಪರೀಕ್ಷೆಗಳ ಮೇಲೆ ಬರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವರ ಉತ್ತರಗಳನ್ನು ಚರ್ಚಿಸ್ತಾ ಹೋಗ್ತಾ ಇರ್ತೀವಿ. ಹಾಗೆ ಬರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ಸು, ಸಿರೀಸ್ ಎಕ್ಸಾಮ್ಸು ಮತ್ತು ವಾರ್ಷಿಕ ಪರೀಕ್ಷೆಗೆ ನಿಮ್ಮನ್ನೆಲ್ಲರನ್ನು ಕಂಪ್ಲೀಟಾಗಿ ತಯಾರು ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಸಾಧ್ಯದಷ್ಟು ಎಲ್ಲರಿಗೂ ಸೇರಿ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.